ಎಲ್ಲರಿಗೂ ನಮಸ್ಕಾರ. ನೋಡಿ, ಸಂಧ್ಯಾ ವಂದನೆ ಅಂತ ತಕ್ಷಣ ನಮಗೆಲ್ಲ ಏನು ನೆನ್ಪಾಗುತ್ತೆ? ಒಂದು, ಆ ದೈನಂದಿನ ಆಚರಣೆ ಅಲ್ವಾ? ಅದೇ ಇವತ್ತು ನಾವು ಚರ್ಚಿಸ್ತಿರುವ ಆಕರ ಒಂದು ಒಂದು ವಿಚಿತ್ರವಾದ ಪ್ರಶ್ನೆ ಕೇಳುತ್ತೆ. ಒಂದು ಸರಳ ಮಂತ್ರಕ್ಕೂ ಒಬ್ಬ ಮಹಾನ್ ತತ್ವಜ್ಞಾನಿಯ ಸಂಪೂರ್ಣ ಜೀವನಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಅಂದ್ರೆ ಗಾಯತ್ರಿ ಮಂತ್ರದ ಸಾಲುಗಳಲ್ಲೇ ಶ್ರೀ ಮಧ್ವಾಚಾರ್ಯರ ಇಡೀ ಜೀವನದ ಕಥೆ, ಅವರ ಲೈಫ್ನ ಬ್ಲೂ ಪ್ರಿಂಟ್ ಅಡಗಿದೆ ಅಂದ್ರೆ ನಂಬೋಕಾಗುತ್ತಾ? ಹೌದು, ನೀರು ಕೇಳಿದ ಪ್ರಶ್ನೆ ಇದೆಯಲ್ಲ, ಅದೇ ಇವತ್ತಿನ ನಮ್ಮ ಚರ್ಚೆಯ ಕೇಂದ್ರಬಿಂದು. ನಾವು ವಿಜಯೇಂದ್ರ ರಾಮನಾಥ ಭಟ್ರು ಬರೆದ ಸಂಧ್ಯಾವಂದನೆಯ ಅಂತರಂಗ ಸಂಪುಟ 2 ಭಕ್ತಿಯುಕ್ತ ಜ್ಞಾನಯೋಗ ಅನ್ನೋ ಗ್ರಂಥದ ಕೆಲವು ಆಯ್ದ ಭಾಗಗಳನ್ನು ನೋಡ್ತಾ ಇದ್ದೀವಿ. ಅಂದ್ರೆ ಇದನ್ನ ಕೇವಲ ಒಂದು ಆಚರಣೆಯಾಗಿ ನೋಡದೆ, ಒಂದು ಮಂತ್ರವು ಹೇಗೆ ಒಬ್ಬ ವ್ಯಕ್ತಿಯ ಜೀವನದ ನಕ್ಷೆಯಾಗಬಹುದು ಅನ್ನೋ ಈ ಒಂದು ಅದ್ಭುತ ಐಡಿಯಾವನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಖಂಡಿತ ಖಂಡಿತ. ಈ ರಹಸ್ಯವನ್ನ ಒಟ್ಟಿಗೆ ಬಿಡಿಸೋಣ. ಹಾಗಾದ್ರೆ ಈ ದೊಡ್ಡ ಐಡಿಯಾವನ್ನ ಅರ್ಥ ಮಾಡ್ಕೊಳ್ಳೋ ಮೊದಲು ಆಕರದಲ್ಲಿ ಸಂಧ್ಯಾವಂದನೆ ಮತ್ತೆ ಗಾಯತ್ರಿ ಮಂತ್ರದ ಬಗ್ಗೆ ಹೇಳಿರೋ ಕೆಲವು ಬೇಸಿಕ್ ಅಂಶಗಳನ್ನ ನೋಡೋಣ. ಈ ಆಕರದ ಪ್ರಕಾರ ಸಂಧ್ಯಾವಂದನೆ ಅಂದ್ರೆ ಏನು? ಅದೊಂದು ಜಸ್ಟ್ ಒಂದು ಕರ್ತವ್ಯನಾ? ನೋಡಿ, ಇದೊಂದು ನಿತ್ಯ ಕರ್ಮ ಅಂತ ಹೇಳ್ತಾರೆ. ಅಂದ್ರೆ ಪ್ರತಿದಿನ ಮಾಡಲೇಬೇಕಾದ ಒಂದು ಕರ್ತವ್ಯ. ಆದರೆ ಇದನ್ನ ಕೇವಲ ಒಂದು ಯಾಂತ್ರಿಕ ಕ್ರಿಯೆ, ಒಂದು ಮೆಕ್ಯಾನಿಕಲ್ ಆಕ್ಟಿವಿಟಿ ಅಂತ ನೋಡಬಾರ್ದು. ಅದೊಂದು ಆಧ್ಯಾತ್ಮಿಕ ತಪಸ್ಸು. ಇದರ ಮುಖ್ಯ ಉದ್ದೇಶ ಏನಂದ್ರೆ ಗಾಯತ್ರಿ ಮಂತ್ರದ ಜಪದ ಮೂಲಕ ಭಗವಂತನನ್ನು ಒಲಿಸ್ಕೊಳ್ಳೋದು. ಇದನ್ನ ಮೋಕ್ಷಕ್ಕೆ ಒಂದು ಸುಲಭವಾದ ಒಂದು ಡೈರೆಕ್ಟ್ ದಾರಿ ಅಂತಾನೂ ಗ್ರಂಥದಲ್ಲಿ ವರ್ಣಿಸಲಾಗಿದೆ. ಆಕರದಲ್ಲಿ ಇದರ ಪ್ರಯೋಜನಗಳ ಬಗ್ಗೆನೂ ಒಂದು ದೊಡ್ಡ ಲಿಸ್ಟೇ ಇದೆ. ಅದರಲ್ಲಿ ಒಂದ್ ಕಡೆ ಇದು 3 ಬಗೆಯ ಋಣಗಳಿಂದ ನಮ್ಮನ್ನು ಮುಕ್ತಿಗೊಳಿಸುತ್ತೆ ಅಂತ ಹೇಳಲಾಗಿದೆ. ಒಂದ್ ನಿಮಿಷ, ಆ 3 ಬಗೆಯ ಋಣಗಳು ಅಂದ್ರೆ ಏನು ಅಂತ ಸ್ವಲ್ಪ ಬಿಡಿಸಿ ಹೇಳ್ತೀರಾ? ನಮ್ಮ ಕೇಳುಗರಿಗೆ ಸುಲಭವಾಗ್ಬೋದು. ಖಂಡಿತ. ಇದೊಂದು ತುಂಬಾ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್. ಗ್ರಂಥದಲ್ಲಿ ಇದನ್ನ ಆಧಿಭೌತಿಕ, ಆಧ್ಯಾತ್ಮಿಕ ಮತ್ತು ಆಧಿದೈವಿಕ ಋಣ ಅಂತ ಕರೀತಾರೆ. ಸರಳವಾಗಿ ಹೇಳಬೇಕಂದ್ರೆ ಇದನ್ನ ನಾವು 3 ಬೇರೆ ಬೇರೆ ಅಕೌಂಟ್ಗಳಲ್ಲಿ ನಮ್ಮ ಕಡಮೆಗಳನ್ನ ತೀರಿಸಿದ ಹಾಗೆ ಅಂದುಕೊಳ್ಬೋದು. ಅಕೌಂಟ್ಸ್ ತರನಾ? ಹೌದು. ಮೊದಲನೇದ್ದು ಆಧಿಭೌತಿಕ, ಅಂದ್ರೆ ನಮ್ಮ ಸುತ್ತಲಿನ ಪ್ರಪಂಚಕ್ಕೆ, ಬೇರೆ ಜೀವಿಗಳಿಗೆ ನಾವು ಸಲ್ಲಿಸಬೇಕಾದ ಕರ್ತವ್ಯ. ಎರಡನೇದ್ದು ಆಧ್ಯಾತ್ಮಿಕ, ಅಂದ್ರೆ ನಮ್ಮದೇ ಆತ್ಮದ ಉದ್ಧಾರಕ್ಕಾಗಿ ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳಲು ಮಾಡಬೇಕಾದ ಸಾಧನೆ. ಮೂರನೇದ್ದು ಆಧಿದೈವಿಕ, ಅಂದ್ರೆ ನಮ್ಮನ್ನು ಮೀರಿದ ದೈವೀ ಶಕ್ತಿಗಳಿಗೆ, ಪ್ರಕೃತಿಗೆ ನಾವು ತೋರಿಸಬೇಕಾದ ಕೃತಜ್ಞತೆ. ಸಂಧ್ಯಾವಂದನೆ ಈ 3 ಖಾತೆಗಳನ್ನ ಒಂದೇ ಸಮಯದಲ್ಲಿ ಚುಕ್ತ ಮಾಡುತ್ತೆ ಅಂತ ಈ ಆಕಾರದ ವಾದ. ಆ ಹೋಲಿಕೆ ತುಂಬಾ ಚೆನ್ನಾಗಿದೆ. ಅಂದ್ರೆ ಇದೊಂದು ಕಂಪ್ಲೀಟ್ ಪ್ಯಾಕೇಜ್, ಒಂದು ಸಮಗ್ರವಾದ ಅಭ್ಯಾಸ. ಇದು ಕೇವಲ ಮಾನಸಿಕ ಅಥವಾ ಆಧ್ಯಾತ್ಮಿಕ ಮಾತ್ರವಲ್ಲ, ನಮ್ಮ ದೈಹಿಕ ಆರೋಗ್ಯವನ್ನೂ ವೃದ್ಧಿಸುತ್ತೆ ಅಂತಾನೂ ಆಕರದಲ್ಲಿ ಉಲ್ಲೇಖವಿದೆ ಅಲ್ವಾ? ಇದರ ಕೇಂದ್ರಬಿಂದು ಗಾಯತ್ರಿ ಮಂತ್ರ. ನಗಾಯತ್ರ್ಯಾಹ ಪರಂ ಜಪ್ಯಂ ಅಂತ ಒಂದು ಸಾಲಿದೆ. ಹೌದು, ಅಂದ್ರೆ ಗಾಯತ್ರಿಗಿಂತ ಶ್ರೇಷ್ಠ ಜಪ ಇನ್ನೊಂದಲ್ಲ ಅಂತ. ಶ್ರೀಮದಾನಂದ ತೀರ್ಥರ ಋಗ್ಭಾಷ್ಯದ ಆಧಾರದ ಮೇಲೆ ಈ ಗ್ರಂಥದಲ್ಲಿ ಅದರ ಅರ್ಥವನ್ನು ವಿವರಿಸಲಾಗಿದೆ. ಅದರ ಸಾರಾಂಶ ಹೀಗಿದೆ: ಶ್ರೀಮನ್ನಾರಾಯಣನೇ ಸಕಲ ಗುಣ ಪರಿಪೂರ್ಣನು, ಜಗತ್ತಿನ ಸೃಷ್ಟಿಕರ್ತ ಮತ್ತು ಆನಂದಮಯನು. ಅಂತಹ ದೇವನ ಆ ಜ್ಞಾನಾನಂದ ಸ್ವರೂಪವಾದ ರೂಪವನ್ನು ನಾವು ಧ್ಯಾನಿಸುತ್ತೇವೆ. ಮತ್ತು ಆ ಧ್ಯಾನದ ಉದ್ದೇಶ ಲಕ್ಷ್ಮೀ ಸಹಿತನಾದ ಆ ಭಗವಂತನು ನಮ್ಮ ಬುದ್ಧಿಯನ್ನು, ನಮ್ಮ ಯೋಚನೆಗಳನ್ನು ಸನ್ಮಾರ್ಗದಲ್ಲಿ ಪ್ರೇರೇಪಿಸಲಿ ಅನ್ನೋದು. ಅಂದ್ರೆ ಕೇವಲ ಏನನ್ನೋ ಕೇಳುವುದಲ್ಲ, ಬದಲಿಗೆ ಸರಿಯಾದ ದಾರಿಯಲ್ಲಿ ಯೋಚಿಸಲು ಬೇಕಾದ ಪ್ರೇರಣೆಯನ್ನು ಕೇಳುವುದು. ಎಕ್ಸಾಕ್ಟ್ಲಿ, ಅದೇ ಪಾಯಿಂಟು. ಪ್ರೇರಣೆ ಅನ್ನೋ ಪದ ಇಲ್ಲಿ ಬಹಳ ಮುಖ್ಯ. ಸರಿ, ಹಾಗಾದ್ರೆ ಗಾಯತ್ರಿ ಮಂತ್ರ ಅನ್ನೋದು ಒಂದು ಪವರ್ಫುಲ್ ಆದ ಆಧ್ಯಾತ್ಮಿಕ ಟೂಲ್ ಅಂತ ಅರ್ಥವಾಯ್ತು. ಆದರೆ ಈ ಪುಸ್ತಕದ ನಿಜವಾದ ಸ್ವಾರಸ್ಯ ಇರೋದು ಈ ಟೂಲನ್ನು ಒಬ್ಬ ವ್ಯಕ್ತಿ ತಮ್ಮ ಜೀವನದಲ್ಲಿ ಹೇಗೆ ಬಳಸ್ಕೊಂಡ್ರು, ಅಥವಾ ಆ ಟೂಲ್ ಅವರ ಜೀವನವನ್ನು ಹೇಗೆ ರೂಪಿಸಿತು ಅಂತ ವಿವರಿಸುವುದರಲ್ಲಿ. ಇಲ್ಲಿಂದ ಶ್ರೀಮಧ್ವಾಚಾರ್ಯರ ಕಥೆ ಶುರುವಾಗುತ್ತೆ. ಹೌದು, ಆಕರದ ಪ್ರಕಾರ ಶ್ರೀಮಧ್ವಾಚಾರ್ಯರು ವಾಯುದೇವರ ಅವತಾರ. ಅವರ ಜನ್ಮದ ಉದ್ದೇಶವೇ ಜಗತ್ತಿಗೆ ಯಥಾರ್ಥವಾದ ತತ್ವಜ್ಞಾನವನ್ನು ನೀಡುವುದಾಗಿತ್ತು. ಈ ಉದ್ದೇಶ ಸಾಧನೆಗೆ ಅವರು ಫಲಮಾರ್ಗಗಳನ್ನು ಬಳಸಿದರು. ಈ ಮಾರ್ಗಗಳ ಬಗ್ಗೆ ಆಕರದಲ್ಲಿ ಒಂದು ಪಟ್ಟಿ ಇದೆ. ಅದನ್ನ ಕೇವಲ ಪಟ್ಟಿ ಅಂತ ಓದುವುದಕ್ಕಿಂತ ಅದೊಂದು ಅವರ ಸ್ಟ್ರಾಟಜಿ ಅಂತ ನೋಡ್ಬೋದಲ್ವಾ? ಖಂಡಿತ. ಅದನ್ನ 2 ಮುಖ್ಯ ಭಾಗಗಳಾಗಿ ನೋಡಬಹುದು. ಒಂದು ಕಡೆ ಜ್ಞಾನ ಪ್ರಸಾರ,
ಅಂದರೆ ತಮ್ಮ ಶಿಷ್ಯರಿಗೆ ಪಾಠ ಹೇಳುವುದು ಮತ್ತು ಅತ್ಯಂತ ಮುಖ್ಯವಾಗಿ 40ಕ್ಕೂ ಹೆಚ್ಚು ಸರ್ವ ಮೂಲಗ್ರಂಥಗಳನ್ನು ರಚಿಸುವುದು. ಇನ್ನೊಂದು ಕಡೆ ಸಿದ್ಧಾಂತ ಸ್ಥಾಪನೆ ಅಂದರೆ ದೇಶ ಸಂಚಾರ ಮಾಡುತ್ತಾ ಪ್ರವಚನಗಳನ್ನು ನೀಡುವುದು ಮತ್ತು ವಾದಸಭೆಗಳಲ್ಲಿ ಎದುರಾಳಿಗಳನ್ನು ಗೆದ್ದು ತಮ್ಮ ಸಿದ್ಧಾಂತದ ಶ್ರೇಷ್ಠತೆಯನ್ನು ಸಾಬೀತುಪಡಿಸುವುದು. ಈ ಎರಡೂ ಅವರ ಜೀವನ ಕಾರ್ಯದ ಆಧಾರ ಸ್ತಂಭಗಳಾಗಿದ್ವು. ಓಕೆ, ಈಗ ನಮ್ಮ ಚರ್ಚೆಯ ಅತ್ಯಂತ ಮುಖ್ಯವಾದ ಇಂಟ್ರೆಸ್ಟಿಂಗ್ ಒಳನೋಟಕ್ಕೆ ಬರೋಣ. ಗಾಯತ್ರಿ ಮಂತ್ರ ಕೇವಲ ಒಂದು ಪ್ರಾರ್ಥನೆಯಲ್ಲ, ಅದು ಮಧ್ವಾಚಾರ್ಯರ ಜೀವನದ ನಕ್ಷೆ ಅಂತ ಆಕಾರ ಹೇಳುತ್ತೆ. ಪ್ರತಿಯೊಂದು ಪದವೂ ಅವರ ಜೀವನದ ಒಂದೊಂದು ಮಹತ್ವದ ಘಟ್ಟವನ್ನು ಹಿಡಿದಿಡುತ್ತೆ. ಇದು ನಿಜಕ್ಕೂ ಒಂದು ಎಕ್ಸ್ಟ್ರಾರ್ಡಿನರಿ ಐಡಿಯಾ. ಸರಿ, ಹಾಗಾದ್ರೆ ಮೊದಲ ಪದ ತತ್, ಇದರ ಅರ್ಥ ಅದು ಅಂತ. ಇದಕ್ಕೂ ಆಚಾರ್ಯರ ಜೀವನಕ್ಕೂ ಏನು ಸಂಬಂಧ? ಇಲ್ಲ, ಇಲ್ಲೇ ನೋಡಿ ಆ ಅನುಸಂಧಾನ ಶುರುವಾಗೋದು. ತತ್ ಅಂದ್ರೆ ಆ ಪ್ರಸಿದ್ಧನಾದ ಪರಮಾತ್ಮ ಅಂತ. ಆಕಾರವು ಇದನ್ನು ಹೀಗೆ ವಿವರಿಸುತ್ತೆ: ಮಧ್ವಾಚಾರ್ಯರ ಅವತಾರ ಮತ್ತು ಅವರ ಮಹಾನ್ ಕಾರ್ಯಗಳಿಗೆ ಬೇಕಾದ ಸರಿಯಾದ ದೇಶ, ಕಾಲ ಮತ್ತು ಪರಿಸ್ಥಿತಿಗಳನ್ನು ಸಿದ್ಧಪಡಿಸಿ ಅವರನ್ನು ಪ್ರೇರೇಸಿದ ಆ ಭಗವಂತನೇ ಈ ತತ್ಸ್ವರೂಪಿ. ಹೋ, ಅಂದ್ರೆ ಅವರ ಜನ್ಮ ಕೇವಲ ಒಂದು ಆಕಸ್ಮಿಕವಲ್ಲ, ಅದೊಂದು ಪೂರ್ವ ನಿರ್ಧರಿತ ದೈವಿಕ ಯೋಜನೆ. ಅದಕ್ಕೆ ಬೇಕಾದ ಇಡೀ ವೇದಿಕೆಯನ್ನು ಸಿದ್ಧಪಡಿಸಿದ್ದು ಆ ತತ್ಸ್ವರೂಪಿ ಪರಮಾತ್ಮ ಅಂತ. ಸರಿ, ಮುಂದಿನ ಪದ ಸವಿತುಹು ಅಂದ್ರೆ ಸೃಷ್ಟಿಕರ್ತ. ಹೌದು, ಇದರ ಸಂಪರ್ಕ ತುಂಬ ಸ್ಪಷ್ಟವಾಗಿದೆ. ಯಾರು ಶ್ರೀಮಧ್ವಾಚಾರ್ಯರನ್ನು ಸೃಷ್ಟಿಸಿದನೋ ಮತ್ತು ಅವರ ಮೂಲಕ ಸರ್ವಮೂಲ ಗ್ರಂಥಗಳೆಂಬ ಜ್ಞಾನಭಂಡಾರವನ್ನು ಸೃಷ್ಟಿಸಿದನೋ ಅವನೇ ಆ ಸವಿತೃನಾಮಕ ಪರಮಾತ್ಮ. ಇಲ್ಲಿ ಆಚಾರ್ಯರು ಮತ್ತು ಅವರ ಕೃತಿಗಳು ಎರಡೂ ದೈವ ಪ್ರೇರಿತ ಅನ್ನೋ ಭಾವನೆ ಸ್ಪಷ್ಟವಾಗುತ್ತೆ. ನಂತರ ವರೇಣ್ಯಂ ಅಂದ್ರೆ ಶ್ರೇಷ್ಠವಾದದ್ದು. ಇದು ಭಗವಂತನ ಗುಣ. ಆದ್ರೆ ಆಚಾರ್ಯರ ಜೀವನದಲ್ಲಿ ಇದು ಹೇಗೆ ಪ್ರತಿಫಲಿಸಿತು? ಆಚಾರ್ಯರು ತಮ್ಮ ಎಲ್ಲಾ ಗ್ರಂಥಗಳಲ್ಲಿ ಪ್ರತಿಪಾದಿಸಿದ್ದು ಇದನ್ನೇ, ಭಗವಂತನೇ ಸರ್ವಶ್ರೇಷ್ಠ ಅಂತ. ಆದರೆ ಏನ್ ಸ್ವಾರಸ್ಯಕರ ಅಂದ್ರೆ, ಈ ಗ್ರಂಥದ ಪ್ರಕಾರ ಭಗವಂತನ ಶ್ರೇಷ್ಠತೆಯನ್ನು ಪ್ರತಿಪಾದಿಸಿದ್ದ ಫಲವಾಗಿ ಆಚಾರ್ಯರು ಕೂಡ ಗುರುಗಳಲ್ಲಿ ಶ್ರೇಷ್ಠರಾದರು. ಹೀಗೆ ಅವರನ್ನು ಶ್ರೇಷ್ಠರನ್ನಾಗಿ ಮಾಡಿಸಿದವನು ಆ ಭಗವಂತನೇ. ಇದೊಂದು ಸುಂದರವಾದ ಪ್ರತಿಫಲನ. ನನಗೆ ಭರ್ಗಃ ಪದದ ಬಗ್ಗೆ ಒಂದು ಪ್ರಶ್ನೆ ಇದೆ. ಇದರರ್ಥ ಜ್ಞಾನ, ತೇಜಸ್ಸು ಅಂತ ಹೇಳಿದ್ರಿ. ಆದ್ರೆ ಪುಸ್ತಕದಲ್ಲಿ ಇದನ್ನ ಆಚಾರ್ಯರ ವಾದ ಮಾಡುವ ಸಾಮರ್ಥ್ಯಕ್ಕೂ ಜೋಡಿಸಲಾಗಿದೆ. ಆ ಜ್ಞಾನಕ್ಕೂ ವಾದಕ್ಕೂ ಇರುವ ಸಂಬಂಧವನ್ನು ಆಕರ ಹೇಗೆ ನೋಡುತ್ತೆ? ಅತ್ಯುತ್ತಮ ಪ್ರಶ್ನೆ. ಭರ್ಗಃ ಅಂದ್ರೆ ಕೇವಲ ಒಂದು ಆಬ್ಸ್ಟ್ರಾಕ್ಟ್ ತೇಜಸ್ಸಲ್ಲ, ಅದೊಂದು ಆಕ್ಟಿವ್ ಎನರ್ಜಿ. ಆಕರದ ಪ್ರಕಾರ ಮಧ್ವಾಚಾರ್ಯರು ತಮ್ಮ ಸಿದ್ಧಾಂತವನ್ನ ಸ್ಥಾಪಿಸಲು ಬಳಸಿದ ವಾದ, ಗ್ರಂಥರಚನೆ, ಪ್ರವಚನಗಳಂತಹ ಎಲ್ಲಾ ಕಾರ್ಯಗಳಿಗೂ ಬೇಕಾದ ಜ್ಞಾನ, ಭಕ್ತಿ ಮತ್ತು ವೈರಾಗ್ಯವನ್ನು ಕೊಟ್ಟಿದ್ದೇ ಈ ಭರ್ಗಃ ಸ್ವರೂಪಿ ಪರಮಾತ್ಮ. ಅಷ್ಟೇ ಅಲ್ಲ, ಆ ಶಕ್ತಿಯೇ ಅವರ ಮೂಲಕ ಅಂದಿನ ದುರ್ವಾದಗಳನ್ನ, ತಪ್ಪು ತತ್ವಗಳನ್ನು ನಾಶ ಮಾಡಿಸಿತು. ಹಾಗಾಗಿ ಇದು ಜ್ಞಾನದ ಕ್ರಿಯಾತ್ಮಕ ರೂಪ. ಓ, ಹಾಗೆ. ಅಂದ್ರೆ ಜ್ಞಾನ ಅನ್ನೋದು ಕೇವಲ ಮಾಹಿತಿಯಲ್ಲ, ಅದೊಂದು ಕ್ರಿಯಾಶೀಲ ಶಕ್ತಿ. ಅದ್ಭುತ. ಹಾಗೆಯೇ ದೇವಸ್ಯ ಅಂದ್ರೆ ಪ್ರಕಾಶಮಾನನಾದವನ. ಇದು ಆಚಾರ್ಯರ ಕೀರ್ತಿಗೆ ಸಂಬಂಧಿಸಿದ್ದ? ಖಚಿತವಾಗಿ. ಮಧ್ವಾಚಾರ್ಯರನ್ನ ಅಂದಿನ ಸಮಾಜದಲ್ಲಿ ವಿದ್ವತ್ ಸಭೆಗಳಲ್ಲಿ ಸೂರ್ಯನಂತೆ ಬೆಳಗುವಂತೆ ಮಾಡಿದ್ದು, ಅವರ ಕೀರ್ತಿ ಎಲ್ಲೆಡೆ ಹರಡುವಂತೆ ಮಾಡಿದ್ದು ಆ ದೇವಸ್ವರೂಪಿ ಭಗವಂತನೇ ಅಂತ ಆಕರ ವಿವರಿಸುತ್ತೆ. ಓಕೆ, ಈಗ ಮಂತ್ರದ ಉತ್ತರಾರ್ಧಕ್ಕೆ ಬರೋಣ. ಧೀಮಹಿ ನಾವು ಧ್ಯಾನಿಸ್ತೇವೆ. ಇದು ಆಚಾರ್ಯರ ಜೀವನದ ಕೇಂದ್ರ ಬಿಂದು ಅಂತ ನನಗೀ ಪುಸ್ತಕ ಓದಿದ್ದಾಗ ಅನಿಸಿತು. ಯಾಕಂದ್ರೆ ನಿರಂತರ ಧ್ಯಾನ ಇಲ್ಲದಿದ್ರ ಉಳಿದ ಯಾವ ಕಾರ್ಯಕ್ಕೂ ಬೇಕಾದ ಪ್ರೇರಣೆ ಸಿಗ್ತಿರ್ಲಿಲ್ಲ. ನಿಮ್ಮ ಅಭಿಪ್ರಾಯವೇನು? ಸಂಪೂರ್ಣವಾಗಿ ಒಪ್ಪುತ್ತೇನೆ. ಈ ಪದ ಮಧ್ವಾಚಾರ್ಯರ ನಿರಂತರ ಚಿಂತನೆ ಮತ್ತು ಧ್ಯಾನವನ್ನೇ ಸೂಚಿಸುತ್ತೆ. ಆಕರದಲ್ಲಿ ಅವರದೇ ಒಂದು ಮಾತನ್ನು ಉಲ್ಲೇಖಿಸಲಾಗಿದೆ: ವಾಸುದೇವನ ಚಿಂತನೆ ಇಲ್ಲದೆ ಒಂದು ಕ್ಷಣ ಕಳೆದರೂ ಅದು ದೊಡ್ಡ ಹಾನಿ, ದೊಡ್ಡ ದೋಷ ಅಂತ. ಅವರ ಪ್ರಕಾರ ಧ್ಯಾನ ಅಂದ್ರೆ ಕೇವಲ ಕಣ್ಣು ಮುಚ್ಚಿ ಕೂರುವುದಲ್ಲ, ಪ್ರತಿ ಕ್ಷಣವೂ ಪ್ರತಿ ಉಸಿರೂ ಭಗವಂತನ ಸ್ಮರಣೆಯಲ್ಲಿರುವುದು. ಅವರ ಜೀವನವೇ ಒಂದು ನಿರಂತರ ಧೀಮಹಿ ಆಗಿತ್ತು. ಒಂದು ಕ್ಷಣ ಯೋಚಿಸಿದರೆ ನಮ್ಮ ಜೀವನದಲ್ಲಿ ನಾವು ಎಷ್ಟು ಸಮಯವನ್ನೋ ಸುಮ್ಮನೆ ಕಳೆದು ಬಿಡ್ತೇವೆ ಅಲ್ವಾ? ಅವರ ದೃಷ್ಟಿಯಲ್ಲಿ ಅದೆಲ್ಲವೂ ದೊಡ್ಡ ಹಾನಿ. ಇಟ್ಸ್ ಅ ವೆರಿ ಹೈ ಸ್ಟ್ಯಾಂಡರ್ಡ್ ಟು ಲಿವ್ ಬೈ. ಹೌದು, ಅದು ಸಾಧನೆಯ ಉನ್ನತ ಹಂತ ಮತ್ತು ಆ ನಿರಂತರ ಧ್ಯಾನದ ಫಲವೇ ಮಂತ್ರದ ಕೊನೆಯ ಭಾಗ. ಹೌದು, ದ್ಯೋ ಯೋನಃ ಪ್ರಚೋದಯಾತ್, ನಮ್ಮ ಬುದ್ಧಿಯನ್ನು ಯಾರು ಪ್ರೇರೇಪಿಸುವನೋ. ಈ ಪುಸ್ತಕದಲ್ಲಿ ನಾನು ಓದಿದಾಗ ಒಂದು ವಿಷಯ ನನ್ಗೆ ಬಹಳ ಆಶ್ಚರ್ಯ ತಂತು.
ಉಡುಪಿಯಲ್ಲಿ ಕೃಷ್ಣನ ವಿಗ್ರಹ ಸಿಕ್ಕಿದ್ದಕ್ಕೂ ಈ ಪ್ರಚೋದಯಾತ್ ಪದಕ್ಕೂ ಸಂಬಂಧ ಕಲ್ಪಿಸಲಾಗಿದೆ. ಅಂದ್ರೆ ಮೊದಲ ನೋಟಕ್ಕೆ ಇದಕ್ಕೆ ಏನು ಲಿಂಕ್ ಇದೆ ಅಂತಾನೆ ಅನ್ಸಲ್ಲ. ಈ ಸಂಪರ್ಕವನ್ನು ಆಕರ ಹೇಗೆ ಸಾಧಿಸುತ್ತೆ? ಇದು ಇಡೀ ಅನುಸಂಧಾನದ ಶಿಖರ ಅಂತಾನೆ ಹೇಳ್ಬೋದು. ಪ್ರಚೋದಯಾತ್ ಅಂದ್ರೆ ಪ್ರೇರಣೆ ನೀಡುವುದು. ಆಚಾರ್ಯರ ಜೀವನದ ಪ್ರತಿಯೊಂದು ಮಹತ್ವದ ನಿರ್ಧಾರದ ಹಿಂದೆ ಈ ದೈವಿಕ ಪ್ರೇರಣೆ ಇತ್ತು ಅಂತ ಆಕರ ಹೇಳುತ್ತೆ. ಸರ್ವಮೂಲ ಗ್ರಂಥಗಳನ್ನು ಬರೆಯಲು ಬೇಕಾದ ಜ್ಞಾನವನ್ನು ಪ್ರೇರೇಪಿಸುವುದು ಆ ಪರಮಾತ್ಮ. ಹಾಗೆಯೇ ಉಡುಪಿಯ ಸಮುದ್ರ ತೀರದಲ್ಲಿದ್ದಾಗ ಒಂದು ಹಡಗಿನಲ್ಲಿ ಶ್ರೀಕೃಷ್ಣನ ವಿಗ್ರಹವಿಂದ ಎಂದು ಅವರಿಗೆ ತಿಳಿದು ಅದನ್ನು ಅಲ್ಲಿಯೇ ಪ್ರತಿಷ್ಠಾಪಿಸಲು ಮತ್ತು ಅದೇ ಸಮಯದಲ್ಲಿ ಬ್ರಹ್ಮಸೂತ್ರಗಳಿಗೆ ತಮ್ಮ ಭಾಷ್ಯವನ್ನು ರಚಿಸಲು ಪ್ರೇರಣೆ ನೀಡಿದವನು ಅವನೇ. ಅಂದ್ರೆ ಅವರ ಪ್ರತಿಯೊಂದು ಕಾರ್ಯವೂ ಸ್ವಇಚ್ಛೆಯಷ್ಟೇ ಅಲ್ಲ, ದೈವ ಪ್ರೇರಿತವೂ ಆಗಿತ್ತು. ಅವರ ಜೀವನದಲ್ಲಿ ಗಾಯತ್ರಿ ಮಂತ್ರದ ಈ ಪ್ರಾರ್ಥನೆ ಅಕ್ಷರಶಃ ಸಿದ್ಧಿಸಿತ್ತು ಅಂತ ಹೇಳ್ಬೋದು. ಖಂಡಿತ. ಬದರಿಕಾಶ್ರಮಕ್ಕೆ ಹೋದಾಗ ವ್ಯಾಸರೂಪಿಯಾದ ಭಗವಂತನೇ ಅವರನ್ನು ತನ್ನ ಆಶ್ರಮಕ್ಕೆ ಬರಲು ಪ್ರೇರೇಪಿಸಿದ್ದು ಕೂಡ ಈ ಪ್ರಚೋದನೆಯ ಭಾಗವೇ. ಹೀಗೆ ಅವರ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ಗಾಯತ್ರಿ ಮಂತ್ರದ ಒಂದೊಂದು ಪದದ ಅರ್ಥವೂ ಜೀವಂತವಾಗಿ ಕಾಣಿಸುತ್ತೆ. ಹಾಗಾದ್ರೆ ಈ ಇಡೀ ಚರ್ಚೆಯನ್ನ ಒಟ್ಟಾಗಿಸಿ ನೋಡಿದ್ರೆ ಸಂಧ್ಯಾವಂದನೆ ಅನ್ನೋದು ಕೇವಲ ಬೆಳಗ್ಗೆ ಸಂಜೆ ಮಾಡುವ ಒಂದು ಯಾಂತ್ರಿಕ ಆಚರಣೆಯಲ್ಲ. ಅದೊಂದು ಸಮಗ್ರ ಆಧ್ಯಾತ್ಮಿಕ ಸಾಧನೆ. ಮತ್ತು ಆ ಸಾಧನೆಯ ಉತ್ತುಂಗ ಸ್ವರೂಪ ಹೇಗಿರುತ್ತೆ ಅನ್ನೋದಕ್ಕೆ ಶ್ರೀಮಧ್ವಾಚಾರ್ಯರ ಜೀವನವೇ ಒಂದು ಉದಾಹರಣೆ. ಸರಿಯಾಗಿ ಹೇಳಿದ್ರಿ. ಇಲ್ಲಿ ನಾವು ಒಬ್ಬ ಮಹಾನ್ ತತ್ವಜ್ಞಾನಿಯ ಜೀವನ, ಅವರ ಕಾರ್ಯಗಳು, ಅವರ ಸಾಧನೆಗಳು ಎಲ್ಲವೂ ಒಂದು ಶ್ರೇಷ್ಠವಾದ ಪ್ರಾರ್ಥನೆಯ ಆಳವಾದ ಅರ್ಥದೊಂದಿಗೆ ಹೇಗೆ ಹೆಣೆದುಕೊಂಡಿದೆ ಅಂತ ನೋಡಿದೆವು. ಆಕರದಲ್ಲಿ ಹೇಳುವ ಪಿಂಡಾಂಡ ಮತ್ತು ಬ್ರಹ್ಮಾಂಡದ ಸಂಬಂಧ ಅಂದ್ರೆ ಇದೆ. ಪಿಂಡಾಂಡ ಅಂದ್ರೆ ವ್ಯಕ್ತಿ, ಬ್ರಹ್ಮಾಂಡ ಅಂದ್ರೆ ಈ ವಿಶ್ವ. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಇಡೀ ವಿಶ್ವದ ಹಿಂದಿರುವ ದೈವಿಕ ಶಕ್ತಿಯ ಯೋಜನೆ ಹೇಗೆ ಪ್ರತಿಫಲಿಸಬಹುದು ಎಂಬುದಕ್ಕೆ ಇದೊಂದು ಅದ್ಭುತ ನಿದರ್ಶನ. ಮಂತ್ರದ ಅರ್ಥವನ್ನು ಕೇವಲ ಓದಿ ತಿಳಿಯುವುದಕ್ಕೂ ಅದನ್ನು ಅಕ್ಷರಶಃ ಬದುಕಿ ತೋರಿಸುವುದಕ್ಕೂ ಇರುವ ವ್ಯತ್ಯಾಸವನ್ನು ಇದು ಸ್ಪಷ್ಟವಾಗಿ ತೋರಿಸುತ್ತೆ. ಗಾಯತ್ರಿ ಮಂತ್ರ ಕೇವಲ ಅಕ್ಷರಗಳ ಸಮೂಹವಲ್ಲ, ಅದೊಂದು ಜೀವಂತ ಶಕ್ತಿ ಅನ್ನೋದಕ್ಕೆ ಮಧ್ವಾಚಾರ್ಯರ ಜೀವನವೇ ಸಾಕ್ಷಿ ಅಲ್ವಾ? ಹೌದು. ಆ ಶಕ್ತಿ ಒಬ್ಬ ಸಾಧಕನ ಜೀವನವನ್ನು ಹೇಗೆ ರೂಪಿಸಬಹುದು ಮತ್ತು ಅವರ ಮೂಲಕ ಇಡೀ ಲೋಕಕ್ಕೆ ಹೇಗೆ ಜ್ಞಾನದ ಬೆಳಕನ್ನು ನೀಡಬಹುದು ಅನ್ನೋದನ್ನ ಈ ಆಕಾರ ಮನಮುಟ್ಟುವಂತೆ ವಿವರಿಸುತ್ತೆ. ಹಾಗಾದ್ರೆ ಈ ಚರ್ಚೆಯನ್ನು ಮುಗಿಸುವ ಮುನ್ನ ನಮ್ಮ ಕೇಳುಗರಿಗೆ ಒಂದು ಚಿಂತನೆಯನ್ನು ನೀಡೋಣ. ಈ ಆಕಾರವು ಜೀವನದ ಸುಖ ಮತ್ತು ದುಃಖದ ಸಂದರ್ಭಗಳಲ್ಲಿ ಭಗವಂತನನ್ನು ಸ್ಮರಿಸಬೇಕು ಮತ್ತು ಎಲ್ಲದರಲ್ಲೂ ಒಂದು ದೈವಿಕ ಉದ್ದೇಶವಿದೆ ಎಂದು ಭಾವಿಸಬೇಕು ಅಂತ ಹೇಳುತ್ತೆ. ಹೌದು. ಹಾಗಾದರೆ ಕೇಳುಗರಿಗೆ ನಮ್ಮ ಪ್ರಶ್ನೆ ಇದು: ನಿಮ್ಮ ದೈನಂದಿನ ಜೀವನದ ಆಗುಹೋಗುಗಳನ್ನು, ಅದು ಕೆಲಸದಲ್ಲಿನ ಒಂದು ಸವಾಲಾಗಿರಬಹುದು ಅಥವಾ ಸಿಕ್ಕ ಒಂದು ಯಶಸ್ಸಾಗಿರಬಹುದು, ಅದನ್ನು ನಿಯಂತ್ರಿಸುವ ಒಂದು ಮೂಲಭೂತ ನಂಬಿಕೆ ಅಥವಾ ಮಂತ್ರವನ್ನು ನೀವು ಆರಿಸಿಕೊಳ್ಳೋದಾದರೆ ಅದು ಯಾವುದಾಗಿರ್ತಿತ್ತು? ಮತ್ತು ನಿಮ್ಮ ಜೀವನದ ಘಟನೆಗಳನ್ನು ಆ ನಂಬಿಕೆಯ ಕನ್ನಡಕದ ಮೂಲಕ ನೋಡಿದರೆ ಅವುಗಳ ಬಗೆಗಿನ ನಿಮ್ಮ ದೃಷ್ಟಿಕೋನ ಹೇಗೆ ಬದಲಾಗಬಹುದು? ಇದೊಂದು ಅತ್ಯುತ್ತಮವಾದ ಪ್ರಶ್ನೆ. ನಮ್ಮ ಅನುಭವಗಳಿಗೆ ಒಂದು ದೊಡ್ಡ ಚೌಕಟ್ಟನ್ನು, ಒಂದು ಆಳವಾದ ಅರ್ಥವನ್ನು ನಾವೇ ಕಂಡುಕೊಳ್ಳಲು ಸಾಧ್ಯವೇ? ಇದು ಎಲ್ಲರೂ ಯೋಚಿಸಬೇಕಾದ ವಿಷಯ.